ಡಾಕ್ಟರ್ ಅಪ್ಪಾರಾವ್ ದೇವಿಮೂರ್ತಿ ಅವರು ಮಹಾಲಕ್ಷ್ಮಿಯನ್ನು ಇವತ್ತು ಅವರು ಆರಾಧನೆ ಮಾಡಿ ಆ ಸಾಕ್ಷಾತ್ಕಾರ ಪಡ್ಕೊಂಡಂಥ ಪೂಜ್ಯರಾದಂಥ ಅಪ್ಪಾರಾವ್ ದೇವಿಮೂರ್ತಿ ಅವರು ಪಾಲ್ಗೊಂಡು ಅದೇ ರೀತಿ 11 ದಿವಸದಿಂದ ರೇವಣಸಿದ್ದೇಶ್ವರ ಪುರಾಣವನ್ನು ಬಹಳ ಅಚ್ಚುಕಟ್ಟಾಗಿ ಏನು ತಮ್ಮ ನುಡಿಗಳನ್ನು ಅರ್ಪಿಸಿದಂಥ ನಮ್ಮೆಲ್ಲರಿಗೆ ಅರ್ಪಿಸಿದಂಥ ಪೂಜ್ಯರಾದಂಥ ವಿರೂಪಾಕ್ಷಯ್ಯ ಸ್ವಾಮಿಯವರ ಪಾತ್ರದಲ್ಲಿ ಅನಿಸುತ್ತ ಅದೇ ರೀತಿ ಈ ಯಾವುದೇ ಕಾರ್ಯಕ್ರಮದಲ್ಲಿ ಮಹತ್ವ ಬರಬೇಕು ಮತ್ತು ಅದಕ್ಕೆ ಆ ಸಭೆಗೆ ಉತ್ತೇಜನ ಕೊಡಬೇಕು ಅಂತಂದ್ರೆ ಸಂಗೀತ ಬೇಕಾಗಬೇಕು. ಅದಕ್ಕಾಗಿ ಇವತ್ತೇನು ಸಂಗೀತಗಾರರು ಬಹಳಷ್ಟು ಉತ್ಸಾಹವಾಗಿ ಸಂಗೀತ ನುಡಿಸಿದಂಥ ಸಂಗೀತಗಾರಿಗಳು ಕೂಡ ನೋಡಿಸಿ ಅದೇ ರೀತಿ ನನ್ನ ಜೊತೆಯಲ್ಲಿ ಬಂದಂಥ ಆತ್ಮೀಯರಾದ ಸರ್ಕಾರದ ಪ್ರತಿ ಗ್ಯಾರಂಟಿಯ ಅಧ್ಯಕ್ಷರಾದಂಥ ಸುರೇಶ್ ತಿರ್ಸೆಟ್ಟಿ ಅವರೇ ಮತ್ತು ಈ ಭಾಗದ ಉದ್ದಿಮೆದಾರರಾದಂಥ ದೇಶಕ್ಕೆ ಅವರೇ ಮತ್ತು ಶಂಕರಾಚಾರ್ಯ ಪೀಠದ ಪೂಜ್ಯರೇ, ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಗಣ್ಯರೇ ಮತ್ತು ಈ ಗ್ರಾಮದ ಎಲ್ಲ ಈ ಕಮಿಟಿಯ ಅಧ್ಯಕ್ಷರು, ಪದಾಧಿಕಾರಿಗಳೇ ಮತ್ತು ಎಲ್ಲ ನನ್ನ ಸದ್ವತ್ವ ಮಂಡಳಿಯ ಎಲ್ಲ ಸ್ನೇಹಿತರೇ ಮತ್ತು ಈ ಸಭೆಯಲ್ಲಿ ಪಾಲ್ಗೊಳ್ಳುವಂಥ ಮುಂದಿನ ಪೀಳಿಗೆಗೆ ಸಂಸ್ಕಾರ ನೀಡತಕ್ಕಂಥ ಇಲ್ಲಿ ಸೇರಿದಂಥ ತಾಯಂದಿರೇ ಮತ್ತು ಬಂಧುಗಳೇ, ಬಹಳ ಪವಿತ್ರವಾದ ಸಮಾರಂಭದಲ್ಲಿ ಪಾಲ್ಗೊಂಡಿದೆ. ಪುರಾಣಿಕರು ಹೇಳಿದಂತೆ ಇವತ್ತ ಸಾಧು ಸಿದ್ಧಲಿಂಗೇಶ್ವರರು ಅವರು ಪವಾಡ ಮಾಡಿದ ಬಗ್ಗೆ ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ. ಅದರ ಜೊತೆಗೆ ವೀರಶೈವ ಏನು ಸಮಾಜ ವೀರಶೈವ ಏನು ಧರ್ಮದ ಏನು ಏಳಿಗೆಗಾಗಿ ಧರ್ಮವನ್ನು ಸ್ಥಾಪನೆ ಮಾಡಿದಂಥ ರೇವಣಾಚಾರ್ಯರ ಒಂದು ಪುರಾಣ, ರೇವಣಸಿದ್ದೇಶ್ವರ ಪುರಾಣ ಇವತ್ತ ಸಮಾಪ್ತಿ ಆಗುವ ಈ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಸೇರಿದ್ದೀವಿ. ನಮ್ಮ ದೇಶದಲ್ಲಿ 130 ಕೋಟಿ ಜನರಿಗೆ ಕೊಟ್ಟಿದ್ದೀವಿ ಸಂಖ್ಯೆ. ಮೊದಲು ಸ್ವತಂತ್ರ ಪೂರ್ವದಲ್ಲಿ 30 ಕೋಟಿ ಇತ್ತು. ಇವತ್ತ ಬಹಳ ಶ್ರೀಮಂತ ದೇಶ ಅಂತಂದ್ರೆ 130 ಕೋಟಿ ಜನರಿರುವ ದೇಶ. ನಮಗೆ ಹಣದ ಕೊರತೆ ಇರ್ಬೋದು, ಆದರೆ ನಮ್ಮ ಸಂಖ್ಯೆದ ಕೊರತೆ ಇಲ್ಲ. 130 ಕೋಟಿ ಜನರಿಗೆ ಮುಟ್ಟಿದ್ದೇವೆ. ಇದಕ್ಕೆಲ್ಲ ಸರ್ವಕ್ಕೆ ಯಾರ ಕಾರಣ ಅಂತಂದ್ರೆ ವೇದಿಕೆ ಮೇಲೆ ಕೊಟ್ಟಂತ ಏನು ಪೂಜ್ಯರಿದ್ದಾರೆ, ನಮ್ಮ ಧರ್ಮ ಇದೆ, ಆ ಧರ್ಮವನ್ನು ನಮ್ಮೆಲ್ಲರನ್ನ ಕಾಪಾಡ್ತಾ ಇದೆ. ಇಷ್ಟೊಂದು ನಮ್ಮ ದೇಶದಲ್ಲಿ ಅನೇಕ ಧರ್ಮ, ಜಾತಿ, ಭಾಷೆ ಮತ್ತು ಜನಸಂಖ್ಯೆಗಳೆಲ್ಲವೂ ಇದ್ದರೂ ಕೂಡ ನಾವು ನೆಮ್ಮದಿಯಿಂದ ಬಾಳ್ತಾ ಇದ್ದೀವಲ್ಲ. ಯಾಕೆ ಅಂತಂದರೆ ನಮಗೆ ಪುರಾಣ, ಪುಸ್ತಕತೆ ಮತ್ತು ಮಹಾತ್ಮರ ಸಂತರ ಒಂದು ವಿಚಾರಗಳು ಮತ್ತು ಇಂದು ವೇದಿಕೆ ಕೊಟ್ಟಂಥ ಏನು ಪೂಜ್ಯರ ಆಶೀರ್ವಾದ, ಪುರಾಣಿಕರ ಮಾತುಗಳು ಇವೆಲ್ಲವನ್ನು ನಮ್ಮನ್ನು ಕಾಯ್ತಾ ಬಂದಿವೆ.
ಪ್ರತಿ ವರ್ಷ ಇವತ್ತು ಇಂಥ ಕಾರ್ಯ ನಡೀತಾಗ ಪ್ರತಿಯೊಂದು ಹಳ್ಳಿಯಲ್ಲಿ ಒಂದರಿಂದ ಒಂದು ಕಾರ್ಯಕ್ರಮ ಆಧ್ಯಾತ್ಮದ ವಿಚಾರವಾಗಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತ ಹೆಣ್ಣು ಮಕ್ಕಳ ಮೇಲೆ ಬಹಳಷ್ಟು ಒಂದು ಜವಾಬ್ದಾರಿ ಇದೆ. ನೀವು ಈಗಾಗಲೇ ಆ ಜವಾಬ್ದಾರಿಯನ್ನು ದಿನನಿತ್ಯ ಮಾಡ್ತಾ ಇದ್ದೀರಿ. ಮಕ್ಕಳನ್ನ ಎತ್ತು ದೊಡ್ಡವರಾಗಿ ಮಾಡಿ ಮತ್ತು ಪತಿಯನ್ನ ಅವರ ಕೆಲಸದಲ್ಲಿ ಸಹಾಯ ಮಾಡಿ ಅವರಿಗೆ ಅಡಿಗೆ ಮಾಡಿ ಹಾಕುವುದರ ಜೊತೆಗೆ ಮನೆ ಕೆಲಸ ಮಾಡುವುದರ ಜೊತೆಗೆ ಮತ್ತೆ ಹಳ್ಳಿಯಲ್ಲಿ ನಮ್ಮ ತಾಯಂದಿರು ಹೊರಟು ಹೋಗಿ ಇವತ್ತು ದುಡಿದು ಮತ್ತೆ ಹಣ ತಂದು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಇವತ್ತ ಶಾಲೆಗೆ ಕಲಿಸುವುದರಾಗಲಿ ಪಠ್ಯ ಪುಸ್ತಕಗಳ ಖರೀದಿ ಆಗಲಿ ಅವು ಮಕ್ಕಳಿಗೆ ಏನಾದರೂ ತಿನ್ನಲಿಕ್ಕೆ ಒಂದು ಸಹಾಯ ಆಗಲಿ ಅಂತೇಳಿ ದುಡ್ಡು ಬರ್ತಾ ಇದ್ದಾರೆ. ಆದರೆ ಒಂದು ಬಿಡುಗು ನಮಗೆ ಇವತ್ತು ಹಳ್ಳಿಯಲ್ಲಿ ಕಾಣ್ತಾ ಇದೆ. ಹೆಣ್ಮಕ್ಕಳು ದುಡಿದು ಬರ್ತಾರೆ. ದುಡಿದು ಬಂದಾಗ ನಮ್ಮ ಆಸೆರು ಪುರುಷರು ಯಾವಾಗ ನಮ್ಮ ಕುಟುಂಬ ಕೊಡ್ತಲ್ಲ ದುಡ್ಡು ಯಾವಾಗ ಕಸುವಾಣ ಅಂತೇಳಿ ಆ ಬಂದು ಕೂಡಲೇ ಆ ಹಣ ತೆಗೆದುಕೊಟ್ಟು ಎಲ್ಲಿ ಹೋಗ್ತಾರೆ ಅಂತ ಸೀದಾ ಸೆರೆ ಅಂಗಡಿ ಹೋಗ್ತಾರೆ. ಸೆರೆ ಅಂಗಡಿ ಕುಡಿದು ಅಲ್ಲೇ ಎಲ್ಲೇ ಬಿಟ್ಟರು ಏನು ತಕ್ಕಲಿಲ್ಲ. ಅದು ಅಲ್ಲದೆ ಕುಡಿದು ಬಂದ ರಾತ್ರಿ ಬೆಳಗಾನ ಅವರಿಗೆ ಹೆಣ್ಮಕ್ಳಿಗೆ ನಿದ್ದೆ ಇರಲಾರ್ದಾಗ ಅವರಿಗೆ ಕಾಟ ಕೊಟ್ಟು ದಿನಪೂರ್ತಿ ಇದು ಮಾಡ್ತಾ ಇದ್ದಾರೆ. ಇದು ಒಂದು ಕಾಲದ ಹಿಂಸೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ. ಈ ಹಳ್ಳಿಯಲ್ಲಿ ವ್ಯಾಪಕವಾಗಿ ನಡೀತಾ ಇದೆ. ಈ ಕುಡಿತ ಏನಿದೆ ಅಂತಂದರೆ ಕಿರಾಣಿ ಅಂಗಡಿಗೂ ಕೂಡ ಮುಟ್ಟಿದೆ. ಹಾಲು ಸಿಗ್ತಾ ಇಲ್ಲ, ಅದ್ರ ಸರಿ ಮಾತ್ರ ನಾವು ಪಡಿತಾ ಇದ್ದೀವಿ. ಆದ್ದರಿಂದ ಈ ತುಳಿಗೆ ಹೋಗಬೇಕಾದ್ರೆ ನಮ್ಮ ತಾಯಂದಿರಲ್ಲಿ ಶಕ್ತಿ ಇದೆ. ಯಾವ ಸರ್ಕಾರದ ಹತ್ತಿರ ಹೋಗೋ ಶಕ್ತಿ ಇಲ್ಲ. ಸರ್ಕಾರ ಬಂದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಆದಾಯ ಇದರದೇ ಜಾಸ್ತಿ ಇದೆ. ಅದಕ್ಕೆ ಸರ್ಕಾರಗಳು ಇದಕ್ಕೆ ತರಲಿಕ್ಕೆ ಸಾಧ್ಯ ಇಲ್ಲ. ನೀವು ತಡಿಬೇಕಾದ್ರೆ ನಾರಿ ಶಕ್ತಿಯಿಂದ ಅದೇ ಮೂಲ ಮಂತ್ರ ಹಾಕಬೇಕು ಅಂತ ನನ್ನ ಬಯಕೆ ಇದೆ. ತಾಯಿಯಂದಿರು ವಿನಂತಿ ಮಾಡ್ತಾ ಇದ್ದೀನಿ, ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನೀವು ಮನೆಯಲ್ಲಿ ನಿಮ್ಮ ಏನು ಪುರುಷರ ಕುಟುಂಬವನ್ನು ಬಂದು ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಬರಬೇಕು. ಅವರಿಗೆ ಯಾರು ಕುಡಿದು ಕೊಡ್ತಾರೋ ಮನೆಯಲ್ಲಿ ಕರ್ಕೊಳ್ಳೋದಿಲ್ಲ, ಅವ್ರಿಗೆ ಊಟ ಹಾಕೋದಿಲ್ಲ. ಇದನ್ನು ನಿರ್ಣಯ ಮಾಡಿ ನೀವು ಅದಕ್ಕೆ ಈ ವ್ಯಾಪಕವಾದಂಥ ಕುರಿತು ಬಂದು ಹಾಕಬಹುದು ಅಂತೇಳಿ ನಾನು ಹೇಳುತ್ತಾ, ಮತ್ತು ಹಳ್ಳಿಯಲ್ಲಿ ಇನ್ನೂ ಅಭಿವೃದ್ಧಿ ಪಡಿಸಬೇಕು. ಯಾಕಂದರೆ ಈಗಾಗಲೇ ಸ್ವತಂತ್ರ ಮೇಲೆ ಅನೇಕ ಬದಲಾವಣೆಗಳನ್ನು ಕಂಡಿದ್ದೇವೆ. ಇನ್ನೂ ಹೆಚ್ಚಿನ ಬದಲಾವಣೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಬರಬೇಕು. ನಮಗೆ ಒಳ್ಳೆಯ ನೀರು ಸಿಗಬೇಕು, ಒಳ್ಳೆಯ ಶಾಲೆ ತೆರೀಬೇಕು, ಆಸ್ಪತ್ರೆ ವ್ಯವಸ್ಥೆ ಆಗಬೇಕು. ಅನೇಕ ಕೊರತೆಗಳನ್ನು ಇವತ್ತು ಹಳ್ಳಿ ಜನರನ್ನು ಅನುಭವಿಸ್ತಾ ಇದ್ದೇವೆ. ಅದಕ್ಕೆ ಸರ್ಕಾರ ಕೂಡ ಇದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಮತ್ತು ನನಗೆ ಈ ಗ್ರಾಮದ ಈ ಭಾಗದ ಜನರು ಕೂಡ ಕೆಲವು ಬೇಡಿಕೆಗಳು ಇಟ್ಟಿದ್ದಾರೆ. ಅದರಲ್ಲಿ 190 ನಾನು ಈಡೇರಿಸಿದ್ದೇನೆ. ಇನ್ನೂ ಬೇಡಿಕೆ ಇವತ್ತೇನು ನಮ್ಮ ಏನು ಈ ವೇದಿಕೆಯನ್ನು ನಿರ್ವಹಣೆ ಮಾಡಿದ ನನ್ನ ಆತ್ಮೀಯರು ಬೇಡಿಕೆ ಇಟ್ಟಿದ್ದಾರೆ. ಬೇಡಿಕೆ ಕೂಡ ಒಂದೊಂದಾಗಿ ನಾನು ಪೂರೈಸ್ತಾ ಇದ್ದೇನೆ. ಮತ್ತು ಇದಲ್ಲದೆ ನಾವು ಮತ್ತೂರವರೆಗೆ ಮತ್ತೂರು ಕಾಸಿನವರೆಗೆ ರಸ್ತೆ ಕೂಡ ಮಂಜೂರು ಮಾಡಿದ್ವಿ. ಗೇಮಿಗಿಂತ ಕೂಡ 10 ಕೋಟಿ ರೂಪಾಯಿ ಅನುದಾನ ಕೂಡ ನಾವು ಚೀಫ್ ಮಿನಿಸ್ಟರ್ ಕೇಳಿದ್ದೇವೆ. ಮತ್ತು ಇನ್ನೇನು 2 ಕೋಟಿ ರಸ್ತೆ ಕೇಳಿದ್ವಿ. ಅದೇನು ದೊಡ್ಡ ವಿಷಯ ಅಲ್ಲ.
ಅದು ಕೂಡ ನಮ್ಮ ಟಾಟಾದವರಿಗೆ ನಾನು ಮಾಡಿಕೊಡ್ತೇನೆ ಅಂತೇಳಿ ಸಂದರ್ಭ ಹೇಳಿ ಇನ್ನೂ ಅನೇಕ ಈ ಶೌಚಾಲಯದ ವಿಷಯವಾಗಿ ಭಾಳ ನಮ್ಮ ತಾಯಂದ್ರಿಗೆ ಹಿಂಸೆ ಅಂತಂದರೆ ಆ ಕುಡಿಯೋದು ಬಿಟ್ಟ ಮೇಲೆ ಈ ಶೌಚಾಲಯದ ತೊಂದರೆ ಶೌಚಾಲಯ ಇವತ್ತು ಹೆಣ್ಣುಮಕ್ಕಳು ಇವತ್ತು ಬೀದಿಯಲ್ಲಿ ಕೂರುವ ಪರಿಸ್ಥಿತಿ ಬರಬಾರದು ಅನ್ನೋದು ನಾವು ಇಚ್ಛೆ ಆಗಿದೆ. ಆದ್ದರಿಂದ ಶೌಚಾಲಯದ ಬಗ್ಗೆ ನಾವು ನೀವು ಕೂಡಿ ಒಂದು ಪರಿಹಾರ ಕಂಡುಕೊಳ್ಬೇಕು. ನಾವೇನು ಸರ್ಕಾರದಿಂದ ಶೌಚಾಲಯ ಕಟ್ಕೊಡ್ತೀವಿ, ಆದರೆ ಉಪಯೋಗ ಮಾಡೋರು ನೀವು ಸರಿಯಾಗಿ ಉಪಯೋಗ ಮಾಡಲ್ಲ, ನೀರು ಹಾಕಲ್ಲ, ಆ ಸ್ವಚ್ಛತೆ ಇರೋದಿಲ್ಲ. ಹೀಗಾಗಿ 4-5 ದಿವಸ ಕೂಡ್ತೀವಿ, ಆದಮೇಲೆ ಹೊರತಾಗಿ ಮಾತ್ರ ಬಯಲು ದೇಶದಲ್ಲಿ ಹೋಗ್ತಾ ಇದ್ದೀವಿ. ಅದಕ್ಕಾಗಿ ನೀವು ಸ್ವಚ್ಛತೆ ಕಾಪಾಡಬೇಕು, ಆರೋಗ್ಯವಂತರಾಗಬೇಕು ಅಂದರೆ ಶೌಚಾಲಯ ಭಾಳ ಮುಖ್ಯ ಆಗಿದೆ. ಅದಕ್ಕಾಗಿ ನೀವೆಲ್ಲರೂ ಸಹಕಾರ ಮಾಡಬೇಕು ಅಂತ ಹೇಳಿ ಅವತ್ತ ಪೂಜ್ಯರ ಸಮ್ಮುಖದಲ್ಲಿ ನಾವೆಲ್ಲ ಸೇರಿದ್ದೇವೆ. ಅವರ ಮಾರ್ಗದರ್ಶನದಲ್ಲಿ ನಾವು ನೀವು ನಡೆಯೋಣ ಅಂತ ಸಂದರ್ಭ ಹೇಳಿ ನನಗೆ ಬೆಂಗಳೂರಿಗೆ ಹೋಗುವ ಕಾರ್ಯಕ್ರಮ ಇರೋದರಿಂದ ನಿಮ್ಮ ಅಪ್ಪಣೆ ಪಡೆದು ನಾನು ಈ ಸಭೆಯಲ್ಲಿ ನಿರ್ಮಾಣ ಮಾಡ್ತಿದ್ದೇನೆ. ಕ್ಷಮಿಸಬೇಕು. ನಿಮ್ಮ ಇನ್ನೂ ಕೆಲ ಕಾಲ ನಿಮ್ಮ ಜೊತೆ ಇರಬೇಕು ಅನ್ನೋ ಮನಸ್ಸಿದ್ದರೂ ಕೂಡ ಇವತ್ತು ಬೆಂಗಳೂರಿಗೆ ಹೋಗೋದ್ರಿಂದ ನನಗೆ ಅನುಮತಿ ನೀಡಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೆ ಕೇಳಿಕೊಂಡು ನಾನು ಮಾತು ಹೋಗ್ತೀನಿ. ಜೈ ಹಿಂದ್. ಇಲ್ಲಿಯವರೆಗೆ ಮಾನ್ಯ ಶಾಸಕರು ಹೆಣ್ಣು ಮಕ್ಕಳು ಮನಸ್ಸು ಮಾಡಿದರೆ ಏನೆಲ್ಲ ಸ್ವಚ್ಛ ಶಿಸ್ತು ಮತ್ತು ಬದ್ಧತೆಯಿಂದ ಕೂಡಿದಂತಹ ಸಮಾಜ ನಿರ್ಮಾಣ ಮಾಡೋದು ಹೆಣ್ಣು ಮಕ್ಕಳ ಕೈಯಲ್ಲಿದೆ ಮತ್ತು ಶೌಚಾಲಯಗಳ ಸದ್ಬಳಕೆ ಕುರಿತು ಹಾಗೂ ಕೆಲವೊಂದು ಬೇಡಿಕೆಗಳ ಕುರಿತು ಅವರು ಈಡೇರಿಸಿದ ಭರವಸೆ ನೀಡಿದ್ದಕ್ಕಾಗಿ ಅವರಿಗೆ ನಮ್ಮ ಇಲಾಖೆ ಸದ್ಭಕ್ತ ಮಂಡಳಿಯ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಅದೇ ರೀತಿಯಾಗಿ ಈ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರು ಸಂಗಮಬಸವ ಸ್ವಾಮೀಜಿಯವರಿಗೆ ನಮ್ಮ ಇಟಗಾಕೆಯ ಸದ್ಭಕ್ತರಾದಂತಹ ಶ್ರೀ ವೇದಮೂರ್ತಿ ರಾಜಶೇಖರ ಸೊಪ್ಪಯ್ಯ ಹಿರೇಮಠ ಅವರು ತಮ್ಮ ವೈಯಕ್ತಿಕವಾಗಿ ಗೌರವ ಸಲ್ಲಿಸಲು ಇಚ್ಛಿಸಿದ್ದಾರೆ. ದಯವಿಟ್ಟು ಶ್ರೀಗಳು ಸ್ವೀಕರಿಸಿಕೊಳ್ಳಬೇಕೆಂದು ಮತ್ತು ಶ್ರೀ ರಾಜಶೇಖರ ಹಿರೇಮಠ ಅವರು ಬಂದು ಶ್ರೀಗಳಿಗೆ ಗೌರವ ಸಲ್ಲಿಸಬೇಕೆಂದು ಅವರಲ್ಲಿ ನೆನೆಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಇದೀಗ ತಾನೇ ಆಗಮಿಸಿದಂತ ಅಧ್ಯಕ್ಷರು ಜಿಲ್ಲಾ ಕುರುಬರ ಸಂಘ ಕಲಬುರಗಿ ಶ್ರೀ ಗುರುನಾಥ್ ಪೂಜಾರಿ ಅವರು ವೇದಿಕೆ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಳ್ಳಬೇಕು. ಅವರಿಗೂ ಕೂಡ ನಮ್ಮ ಸದ್ಭಕ್ತ ಮಂಡಳಿ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ದಯವಿಟ್ಟು ವೇದಿಕೆ ಅಲಂಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಅದೇ ರೀತಿಯಾಗಿ ಶ್ರೀ ರವಿಗೌಡ ಕಟ್ಟಿಮನಿ ಖಜಾಂಚಿ ಜಿಲ್ಲಾ ಕುರುಬರ ಸಂಘ ಕಲಬುರಗಿ ಅವರಿಗೂ ಕೂಡ ಈ ಒಂದು ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಳ್ಳಬೇಕೆಂದು ಅವರಿಗೂ ಕೂಡ ಸದ್ಭಕ್ತ ಮಂಡಳಿ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಮಹಾಲಕ್ಷ್ಮಿ ಪೀಠದ ಪರಮ ಪೂಜ್ಯ ಡಾಕ್ಟರ್ ಅಪ್ಪಾರಾವ್
बोलो भारत माता की, बोलो भारत माता की। ಎಲ್ಲರಿಗೆ ಯಾರ್ಯಾರ ಮನಸ್ಸುಗಳು ಅಡಿಗೆ ಮನೆಗವ, ಯಾರ್ಯಾರ ಬಜಾರ್ದಾಗರ, ಯಾರ ಮರದೊಳಗರ, ಯಾರ ಮಂದಿ ಒಳಗರ, ಎಲ್ಲರೂ ಇದ್ದೀರಂದಂಗೆ ಇದ್ದೀರಿ ತಾಯಂದ್ರೆ. ನಮ್ಮ ಅಣ್ಣದೇವ್ರಂತೂ ಭಾಳ ದೂರರ ಇರಲಿ, ಯಾಕಂದ್ರೆ ನಿಮ್ಮ ಸಲುವಾಗಿ ಇಷ್ಟೆಲ್ಲ ಸಂಭ್ರಮ, ಪುರಾಣ ಪುಣ್ಯಕಥೆ ಜಾತ್ರೆ ಕ್ಷೇತ್ರದ ದರ್ಶನ ನಿಮ್ಮ ಸಲುವಾಗಿ ಇದೆಲ್ಲ ಇರಲಿ, ಪರವಾಗಿಲ್ಲ. ಪ್ರಥಮವಾಗಿ ಜಗದಾದಿ ಜಗದ್ಗೋಳವನ್ನು ಪಂಚಾಕ್ಷರನ್ನು ನೆನೆಸ್ಕೊಂಡು, ಅದೇ ರೀತಿ 12ನೇ ಶತಮಾನದ ಬಸವಾದಿ ಪ್ರಮುಖರನ್ನು ಕೂಡ ಧ್ಯಾನಿಸಿ ಪೂಜಿಸಿ, ಅದೇ ರೀತಿ ಕೊಲ್ಲಾಪುರದ ಮಹಾಲಕ್ಷ್ಮಿ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬಂದು ಸಿಂಹಾಸನಗಳಿಗೆ ನೆಲೆ ನಿಂತು ಬೇಡಿದವರಿಗೆ ಬೇಡಿದನ್ನು ಕೊಡುತ್ತಿರುವ ಕಾಮಧೇನು ಕಲ್ಪವೃಕ್ಷವಾಗಿರ್ತಕ್ಕಂಥ ಮಹಾತಾಯ ಶಕ್ತಿಪೀಠಗಳನ್ನು ಕೂಡ ಅನಂತ ರೀತಿಯಿಂದ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ದೇವನೊಬ್ಬ ನಾಮ ಹದವು ಅನ್ನುವಂತೆ ಈ ಕ್ಷೇತ್ರದ ಅಧಿದೇವತೆಯಾಗಿ, ನಿಮ್ಮ ನಮ್ಮೆಲ್ಲರ ಆರಾಧನಾ ದೇವತೆಯಾಗಿ 67ನೇ ಜಾತ್ರೆ ನಿಮಿತ್ತವಾಗಿ ನಾವು ನೀವೆಲ್ಲ ಇಲ್ಲಿ ಸೇರಿ ಆ ಒಂದು ಶಕ್ತಿಗೆ ಭಕ್ತಿಯನ್ನು ಸಲ್ಲಿಸುತ್ತಿರುವಂಥ ಸಾಧು ಸಿದ್ಧಲಿಂಗೇಶ್ವರ ಗರಿಗೂ ಕೂಡ ಅನಂತ ರೀತಿಯಿಂದ ದೀರ್ಘಗಣ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಇವತ್ತಿನ ವೇದಿಕೆ ಮೇಲೆ ಸರಳ ಹೃದಯಗಳು ನಿಮ್ಮ ನಮ್ಮೆಲ್ಲರೂ ಅವರ ಮುಖದಲ್ಲಿ ಕಾಣುತ್ತಿರುವಂಥ ಸ್ವಾಮಿ ವಿವೇಕಾನಂದ ಇರ್ತಕ್ಕಂಥ ಒಂದು ಕಳೆಯನ್ನು ಕಂಡು ಬಹಳ ಅತ್ಯಾನಂದದಿಂದ ಹೇಳಬೇಕಾಗ್ತದೆ. ತಂದೆ ತಾಯಿಗಳೇ, ಯರ್ನಾಳ ಗ್ರಾಮ ಬಿಟ್ಟು ನಮ್ಮ ಶರಣರ ನಾಡಾದಂಥ ಕಲ್ಯಾಣ ಕರ್ನಾಟಕದ ಒಂದು ನಾಡಾದಂಥ ಕಲಬುರಗಿಯ ಭಾಗದಲ್ಲಿ ಪುಣ್ಯ ತಾಣವನ್ನು ಇವತ್ತು ನಿರ್ಮಾಣ ಆಗಿದ್ದು ಯಾರು ಅಂತಂದ್ರೆ ಅವರಿಗೆ ಆಶೀರ್ವಾದ ಮಾಡಿದಂಥ ಪೀಠ ಯಾವುದಂದ್ರೆ ಯರ್ನಾಳದ ಪೂಜ್ಯರು ಎರಡಿನ ಪ್ರಣವ ಸ್ವರೂಪಿಗಳಾಗಿ ಸಂಗನ ಬಸವ ಅನ್ನತಕ್ಕಂಥ ಹೆಸರಿಟ್ಟುಕೊಂಡು ಸರ್ವ ಸಮಾಜವನ್ನು ಸಂಗಮ ಒಂದು ಸ್ಥಾನದಲ್ಲಿ ಕಾಣತಕ್ಕಂಥ ಪೂಜ್ಯರು ಯಾರಾದ್ರೂ ಇದ್ದಾರಂದ್ರೆ ಯರ್ನಾಳದ ಪೂಜ್ಯರು ಅಂತ ಹೇಳಬೇಕಾಗ್ತದ. ಅವರಿಗೂ ಕೂಡ ಭಕ್ತಿಯಿಂದ ಅನೇಕ ರೀತಿಯಿಂದ ದೀರ್ಘಗಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮವನ್ನು ಜಾತ್ರೆ ನಿಮಿತ್ತವಾಗಿ ರೇವಣಸಿದ್ದೇಶ್ವರ ಒಂದು ಚರಿತ್ರೆಯನ್ನು ನಿಮ್ಮ ನಮ್ಮೆಲ್ಲರಿಗೆ ಮಣ್ಣಬಡಿಸಿ ಅದರ ಸಾರಾಂಶವನ್ನು ತಿಳಿಸಿ, ಮನುಷ್ಯ ಕುಲಕ್ಕೆ ಹುಟ್ಟಿದ ಬಳಿಕ ಮಾನವನಾಗಿ ಹುಟ್ಟಿದ ಬಳಿಕ ಮಹಾದೇವನಾಗಬೇಕಾದರೆ ನಾವೆಲ್ಲರೂ ದೇವರ ಭಕ್ತರಾಗಬೇಕು, ರೇವಣಸಿದ್ದೇಶ್ವರ ಭಕ್ತರಾಗಬೇಕು, ಬಸವಾದಿ ಪ್ರಮುಖರ ಭಕ್ತರಾಗಬೇಕು ಅನ್ನುವಂತಹ ನಿಟ್ಟಿನೊಳಗೆ ಹೇಳಿದಂಥ ನಮ್ಮ ಶಾಸ್ತ್ರಿಗಳಾದಂಥ ಗರ್ಭಚಯ ಶಾಸ್ತ್ರಿಯವರಿಗೂ ಕೂಡ ಆ ಸಿದ್ಧಲಿಂಗೇಶ್ವರ ಒಂದು ಆಶೀರ್ವಾದ ಇದೆ, ಪರಮ ಪೂಜ್ಯರ ಒಂದು ಆಶೀರ್ವಾದ ಇದೆ ಅನ್ನೋ ಮಾತನ್ನು ಕೂಡ ಹೇಳುತ್ತಾ, ಅದರ ಜೊತೆಗೆ ಬೆಳೆಯುವ ಪೈರು ಮೊಳಕೆಯಲ್ಲಿ ನೋಡ ಅನ್ನುವಂತೆ ಇರ್ತಕ್ಕಂಥ ನಮ್ಮ ಅಣ್ಣಪ್ಪ ಯುವಕರಾಗಲಿ ಗವಾಯಿಗಳು, ಅದೇ ರೀತಿ ಮೌನೇಶ ಕೂಡ ತಬಲಾಜಿಗಳನ್ನು ಇರುವರೆಗೂ ಕೂಡ ಆ ಮಹಾತಾಯಿ ಮತ್ತು ಮಹಾತ್ಮರ ಮತ್ತು ಪೂಜ್ಯರ ಆಶೀರ್ವಾದ ಇರಲಿ ಅನ್ನೋ ಮಾತನ್ನು ಹೇಳುತ್ತಾ, ಈಗಾಗಲೇ ತಮ್ಮ ಅಭಿವೃದ್ಧಿಯ ಕೆಲಸಗಳನ್ನು ನಿಮ್ಮೆಲ್ಲರಿಗೆ ತಿಳಿಸಿ, ನಾಡಿಗಾಗಿ, ದೇಶಕ್ಕಾಗಿ, ಧರ್ಮಕ್ಕಾಗಿ, ರಾಷ್ಟ್ರಕ್ಕಾಗಿ ಮಾತ್ರ ನನ್ನ ಜೀವ ಅನ್ನತಕ್ಕಂಥ ಎಂ.ಐ. ಪಾಟೀಲ್ ಅವರನ್ನು ಕೂಡ ಹೇಳಿ ತಮ್ಮ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಈಗಾಗಲೇ ಮಾಡಿದ್ದೇನೆ, ಮಾಡತಕ್ಕಂಥದ್ದು ನಿಮ್ಮ ಇರ್ತಕ್ಕಂಥದ್ದು ಯಾವುದೋ ವಿಚಾರಗಳನ್ನು ಸ್ಪಂದಿಸ್ತೀನಿ ಅನ್ನತಕ್ಕ ಮಾತನ್ನು ಹೇಳಿದ ಎಂ.ಐ. ಪಾಟೀಲ್ ಅವರಿಗೂ ಕೂಡ ಮಹಾತಾಯಿ ಮತ್ತು ಪೂಜ್ಯರ ಆಶೀರ್ವಾದ ಇರಲಿ ಅನ್ನೋ ಮಾತನ್ನು ಕೂಡ ಹೇಳುತ್ತಾ, ಅದರ ಜೊತೆಗೆ ಇರ್ತಕ್ಕಂಥ
ಇವರು ಪೂಜ್ಯರು ಕೂಡ ಇದ್ದಾರೆ, ಅನೇಕ ಮಹಾತ್ಮರು ಕೂಡ ಇದ್ದಾರೆ, ಸಮಾಜ ಸೇವಕರಿದ್ದಾರೆ, ಧರ್ಮದ ಅಭಿಮಾನಿಗಳಿದ್ದಾರೆ, ಈ ದೇವರ ಭಕ್ತರು ಕೂಡ ನೀವೆಲ್ಲರೂ ಬಂದಿರೋ ತಂದೆ ತಾಯಿಗಳೇ. ನಮ್ಮ ದೇಶ ಸಂಸ್ಕಾರ ಸಂಸ್ಕೃತಿಯ ನಾಡು. ನಮ್ಮ ದೇಶ ಇಡೀ ಪ್ರಪಂಚದಲ್ಲಿ ಶ್ರೇಷ್ಠ ದೇಶ ಯಾವುದಾದ್ರೂ ಅನಿಸ್ಬೇಕಾದ್ರೆ, ಗುರುವಿನ ಸ್ಥಾನ ಪಡಿಬೇಕಾದ್ರೆ ಅದು ಭಾರತ ದೇಶನೇ ಅನ್ನಬೇಕಾಗ್ತದೆ, ಭಾರತ ದೇಶನೇ ಅನ್ನಬೇಕಾಗ್ತದೆ. ಅಂತ ರೀತಿಯೊಳಗ ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ಹೆಸರಿಟ್ಟಿದ್ದಾದ್ರೆ, ಮಾತೆ ಹೆಸರಿರ್ತಕ್ಕಂಥ, ತಾಯಿ ಹೆಸರಿರ್ತಕ್ಕಂಥ, ಕನಿಕರ ಹೆಸರಿರ್ತಕ್ಕಂಥ ಯಾವ ದೇಶ ಅಂದ್ರೆ ಅದು ಭಾರತ ದೇಶ ಅಂತ ಹೇಳ್ತಾರೆ. ಅಂತ ಭಾರತ ದೇಶದೊಳಗೆ ನಾವು ಹುಟ್ಟುವುದೇ ಒಂದು ದೊಡ್ಡ ಪುಣ್ಯ ಅಂತ ಹೇಳ್ಬೇಕಾಗ್ತದೆ, ಹುಟ್ಟುವುದೇ ಒಂದು ದೊಡ್ಡ ಪುಣ್ಯ ಅಂತ ಹೇಳ್ಬೇಕಾಗ್ತದೆ. ಅಂತ ರೀತಿಯೊಳಗ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಅನೇಕ ಗ್ರಾಮಗಳಿಂದ ಬಂದಿರಿ, ಪಟ್ಟಣದಿಂದ ಬಂದಿರಿ, ಜಿಲ್ಲೆಯಿಂದ ಬಂದಿರಿ, ತಾಲೂಕದಿಂದ ಬಂದಿರಿ, ಮನೆಯಿಂದ ಬಂದಿರಿ. ನೀವೆಲ್ಲ ಈ ಬಂದ ಇರ್ತಕ್ಕಂಥ ನಿಮ್ಮ ಭಕ್ತಿ ಸಮರ್ಪಣೆ ಮಾಡೋದ್ರ ಜೊತೆಗೆ ಅನೇಕ ಪೂಜ್ಯರ ಆಶೀರ್ವಾದ ಪಡೆಯಲಿಕ್ಕೆ ನೀವೆಲ್ಲ ಏನು ಬಂದಿರಲ್ಲ, ನಿಮ್ಮೆಲ್ಲರ ಅಂತರ ಶಕ್ತಿಗೆ ಶರಣಾರ್ಥಿಗಳನ್ನು ಹೇಳುತ್ತಾ, ಇವತ್ತಿನ ದಿವಸ ಸ್ವಲ್ಪ ಎಲ್ಲ ಹೆಣ್ಮಕ್ಳು ಖ್ಯಾದ ಈ ಕಡೆ ಅದ, ನಮ್ಮ ಅಪ್ಪದೇವರು, ಹಣದೇವರು, ಮಕ್ಕಳದು ಎಕಡೆಕಡೋ ಖ್ಯಾದ ಆಗ್ಯದ. ಯಾರು ಪುಗಾನೇ ಖರೀದಿ ಮಾಡಿರ್ತಾರ, ಯಾರು ಮತ್ತೊಂದೇ ಖರೀದಿ ಮಾಡಿರ್ತಾರ, ಯಾರು ಜಾತ್ರೆ ಚಂದ ಆಗ್ಯದ ಅಂತ ಹೇಳ್ತಾರ, ಯಾರು ಹೂವಿನಾಳ ಚಂದ ಆಗ್ಯದ ಅಂತ ಹೇಳ್ತಾರ. ಎಲ್ಲಿ ಅದು ಎಲ್ಲ ಇದ್ದವನು ಕೂಡ ವರ್ಣನೆಯ ಜೊತೆಗೆ ನಾವು ಏನು ಮಾಡಬೇಕು ಅಂತಂದ್ರೆ ಜ್ಞಾನದ ಸಂಪಾದನೆ ಕೂಡ ನಾವೆಲ್ಲ ಮಾಡಬೇಕು ತಂದೆ ತಾಯಿಗಳೇ. ಆ ಕಡೆ ಇರ್ತಕ್ಕಂಥ ಸ್ವಲ್ಪ ಗಂಡಸು ಮಕ್ಕಳು ಈ ಕಡೆ ಕಾಲು ಕೊಟ್ಟಿದ್ದಾದ್ರೆ ನಮಗೂ ತೃಪ್ತಿ ಆಗ್ತದ, ನಿಮಗೂ ತೃಪ್ತಿ ಆಗ್ತದ. ಸಮಿತಿ ಕಮಿಟಿಯವರಿಗಂತೂ ಬಹಳ ಅತ್ಯಾನಂದ ಆಗ್ತದೆ. ಯಾಕೆ ಸಮಿತಿ ಕಮಿಟಿಯವ್ರು ಹೇಳ್ಬೇಕಾಗ್ತದಂದ್ರೆ, ನಮ್ಮ ನಿಮ್ಮೆಲ್ಲರಿಗಿಂತಲೂ ಜಾಸ್ತಿ ವ್ಯವಸ್ಥೆ ಇಷ್ಟು ಅಚ್ಚುಕಟ್ಟಾಗಿ ನಡಿಬೇಕಾದ್ರೆ, ಪುರಾಣ ಪುಣ್ಯಕಥೆಗಳು ನಡಿಬೇಕಾದ್ರೆ, ದೇವರ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗ್ಬೇಕಾದ್ರೆ ಯಾರು ಹೆಚ್ಚಿನ ಪರಿಶ್ರಮ ಅಂದ್ರೆ ಸಮಿತಿ ಕಮಿಟಿಯವರಂತ ಹೇಳಬೇಕಾಗ್ತದೆ. ಅಂತ ಸಮಿತಿ ಕಮಿಟಿಯವರೊಳಗ ನಮ್ಮ ಶಿವಕುಮಾರ ಸ್ವಾಮಿಗಳಂತೂ ಹಗಲು ಇರಲು ಎಲ್ಲರನ್ನು ಗೊತ್ತಿಲ್ಲ, ನೋಡು ಮತ್ತೇನು ಗಡಬಡಾಗ್ತದೋ ಗೊತ್ತಿಲ್ಲ. ಆ ಶಿವಕುಮಾರ ಸ್ವಾಮಿಗಳು ಪ್ರತಿ ವರ್ಷ ನಾನು ಇಟ್ಟಿಗ ಗ್ರಾಮಕ್ಕೆ ಬರ್ತೀನಿ. ಸುಮಾರು 8-10 ವರ್ಷಗಳಿಂದ ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳನ್ನು ನೋಡಿದ್ರೆ ನಾವು ಯಾವ ಶ್ರೀಶೈಲಕ್ಕೆ ಹೋಗ್ಬೇಕಾಗಿಲ್ಲ, ಕೇದಾರಕ್ಕೆ ಹೋಗ್ಬೇಕಾಗಿಲ್ಲ, ಉಜ್ಜಯಿನಿಗೆ ಹೋಗಬೇಕಾಗಿಲ್ಲ. 12 ಜ್ಯೋತಿರ್ಲಿಂಗ ಸ್ವರೂಪ ಆದಂಥ ಶಕ್ತಿತ್ವವಾದ ಯಾರಾದ್ರೂ ಆದ್ರೆ ಸಾಧು ಶಿವಲಿಂಗೇಶ್ವರ ಅಂತ ಹೇಳಬೇಕಾಗ್ತದೆ. ಅಂತ ರೀತಿಯಲ್ಲಿ ಶಿವಕುಮಾರ ಸ್ವಾಮಿಗಳನ್ನು ಕೂಡ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಎಲ್ಲರನ್ನು ಹೊಂದಿಕೊಂಡು, ಎಲ್ಲ ಸಮಾಜವನ್ನು ಹೊಂದಿಕೊಂಡು, ಎಲ್ಲರಿಗೆ ಸಮೀಪಗೊಂಡು, ಎಲ್ಲರ ಮನಸ್ಸಿಗೆದ್ದು ತನು ಕೊಟ್ಟವರಾಗಲಿ, ಮನ ಕೊಟ್ಟವರಾಗಲಿ, ಧನ ಕೊಟ್ಟವರಾಗಲಿ, ಕೊಡದಿದ್ದವರಿಗೆ ನಾವು ಕೂಡ ಕೊಡ್ತಕ್ಕಂಥ ಮನಸ್ಸು ಯಾರು ಮಾಡ್ತಕ್ಕಂಥವ್ರ ಅಂದ್ರೆ ನಿರೂಪಣೆ ಮಾಡ್ತಕ್ಕಂಥ ನಮ್ಮ ಶಿವಕುಮಾರ ಸ್ವಾಮಿಗಳಂತ ಹೇಳಬೇಕಾಗ್ತದೆ. ಪ್ರತಿ ವರ್ಷ ನಾನು ಬಂದಾಗ ಯಕ್ಷಗಾನ ಇರ್ತಕ್ಕಂಥ ನಾಟಕದ ರೂಪದಿಂದ, ಅದು ನಾಟಕ ಅಂತ ಹೆಸರಿದ್ದವನ್ನ ಕೂಡ ಅದರ ಚರಿತ್ರೆ ಹೆಂಗಿರ್ಬೇಕಂದ್ರೆ ನಮ್ಮ ಪೌರಾಣಿಕ ಪುರಾಣಗಳನ್ನು ಸಂಬಂಧಪಟ್ಟಂತ ಅನೇಕ ಇಲ್ಲಿ ಚಟುವಟಿಕೆಗಳನ್ನು ಏನು ನಡೀತಾವಲ್ಲ, ಇದು ಸಮಾಜ ಇದು ಅಂತ ಹೇಳಬೇಕಾಗ್ತದ. ಸಂಸ್ಕಾರ ಸಂರಕ್ಷಣೆ ಮಾಡುವಂತ ಹೇಳಬೇಕಾಗ್ತದೆ. ತಂದೆ ತಾಯಿಗಳೇ, ಇಲ್ಲಿ ಒಂದೇ ಒಂದು ಮಾತುಗಳನ್ನು ನಾವು ತಿಳ್ಕೋಬೇಕಾದ್ರೆ, ಸಾಧು ಶಿವಲಿಂಗೇಶ್ವರನು ಕೂಡ ತಂದೆ ತಾಯಿಯವರ ಗರ್ಭದಿಂದೇ ಹುಟ್ಟಿದ. ನಾವು ನೀವು ಕೂಡ ತಂದೆ ತಾಯಿ ಗರ್ಭದಿಂದೇ ಹುಟ್ಟಿದೆವು. ಅವರಿಗೆ ನಮಗೆ ಇರ್ತಕ್ಕಂಥ ವ್ಯತ್ಯಾಸ ಏನಂತಂದ್ರೆ, ನಾನು ನನ್ನದು ಅನ್ನತಕ್ಕಂಥ ರೇಷ್ಮೆ ಹುಳುವಿನಂತೆ ನಾವೆಲ್ಲ ನಮ್ಮದು ನಾವು ಕಟ್ಟಿಕೊಂಡು ಗೂಡು ಕಟ್ಟಿಕೊಂಡು ಆ ಗೂಡಿನೊಳಗೆ ಸಾವನ್ನು ಹತ್ತಾ ಇದ್ದೇವಲ್ಲ, ಸಂಸಾರ ಅನ್ನತಕ್ಕಂಥ ಗೂಡಿನೊಳಗೆ ಅವ್ರೇನ್ ಮಾಡ್ಯಾರಪ್ಪ ಅಂತಂದ್ರೆ, ನಾನು ನನ್ನದಲ್ಲ, ಇಡೀ ಸಮಾಜವೇ ನನ್ನದು ಅಂತ ಹೇಳಿದಾರ. ಸಮಾಜದ ಜೊತೆಗೆ ಈ ಜಗತ್ತು ಯಾರು ಅಂದ್ರೆ ಪರಮಾತ್ಮನ ಅಂತ ಹೇಳಿದಾರ. ಅದಕ್ಕಾಗಿ ಅವರು ದೇವರಾಗ್ಯಾರ. ನಾವು ದೇವ ಮಾನವ ಆಗೋದು ಬಿಟ್ಟು ನಾವು ಮತ್ತೊಂದು ಆ ಶಬ್ದ ಅನ್ಬಾರ್ದು. ದೆವ್ವ ಆಗಲು ಕಟ್ಟಿದ್ದೇವೆ ನಾವು, ದೆವ್ವ ಆಗಲು. ಅದಕ್ಕೆ ದೆವ್ವಗಳವ ಅಲ್ಲಿ ಇಲ್ಲಿ ಅಂತ ಎಲ್ಲವ ದೆವ್ವಗಳು ಆಗೋದು ನಾವೇ ಇದ್ದೇವೆ. ದೆವ್ವಗಳನ್ನು ನಾವೇ ಆಗ್ತೇವೆ, ದೇವರು ನಾವೇ ಆಗ್ತೇವೆ, ದೇವ ಮಾನವರನ್ನು ನಾವೇ ಆಗ್ತೇವೆ. ಯಾರು ಯಾವ್ದು ಆಯ್ಕೆ ಮಾಡ್ಕೊತಾರೋ ಹಂಗ ಆಗ್ತೇವೆ. ಆದರೆ ಎಲ್ಲಾ ಕಡೆ ನೋಡಿದಾಗ ನಮ್ಮ ಇಟಗ ಗ್ರಾಮದ ಅಷ್ಟೇ ಅಲ್ಲ, ಕಲಬುರಗಿ ಜಿಲ್ಲೆಯೊಳಗ ಶರಣರ ನಾಡಿನೊಳಗ ಮಾನವೀಯತೆ ಮೌಲ್ಯ ಎಲ್ಲಾದ್ರೂ ಕಾಣಬೇಕಂದ್ರೆ ಇಟಗ ಗ್ರಾಮದೊಳಗ ಅಂತ ಹೇಳಬೇಕಾಗ್ತದೆ, ಇಟಗ ಗ್ರಾಮದೊಳಗ ಅಂತ ಹೇಳಬೇಕಾಗ್ತದೆ. ಅದಕ್ಕೆ ತಂದೆ ತಾಯಿಗಳೇ,
ಇವತ್ತ ಮನೆಗೂ ಮತ್ತು ಮಂದಿರಕ್ಕೆ ಇರ್ತಕ್ಕಂಥ ಎರಡೇ ಮಾತಿನೊಳಗೆ ವ್ಯತ್ಯಾಸ ತಿಳಿಸಿ ಈ ಆಧ್ಯಾತ್ಮಿಕ ಚೇತನಿಗೆ ನಾವು ಸಮಾಪ್ತಿ ಮಾಡೋಣ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ ತಂದೆ ತಾಯಿಗಳೇ. ನೋಡಿ, ಇಲ್ಲೇ ಪಕ್ಕದೊಳಗ ಮನೆಗಳವ, ಪಕ್ಕದೊಳಗೆ ಏನವ, ನೂರಾರು ಮನೆಗಳವ, ನೂರಾರು ಮನೆಯೊಳಗೆ 10 ಗುಡಿಗಳವ, 10 ಗುಡಿಯೊಳಗೆ ಎತ್ತಿದ ಗುಡಿ ಸಾಧು ಸಿದ್ಧಲಿಂಗೇಶ್ವರ ಗುಡಿ ಅಂತ ಇದೆ. ಹೌದಾ? ಇವು ಕಟ್ಟಡ ಎದರನೇದು ಆಗ್ಯಾವಪ್ಪ ಅಂತಂದ್ರ ಕಲ್ಲು, ಮಣ್ಣು, ಸಿಮೆಂಟು, ರಾಡು, ಇವು ಕಟ್ಟಡ ಇವು ಹೌದು. ಅದ್ರ ಜೊತೆಗೆ ನಿಮ್ಮ ಮನೆಯೂ ಕೂಡ ಸಿಮೆಂಟು, ರಾಡು, ಕಟ್ಟಡಗಳು ಹೌದು. ಆದ್ರೆ ಅವಕ್ಕೂ ಇವಕ್ಕೂ ಇರ್ತಕ್ಕಂಥದ್ದು ಮನಿ ಯಾಕಂದ್ರು, ಅವಕ್ಕೆಲ್ಲ ಮನಿಗಳೇ ಯಾಕಂದ್ರು, ಇದಕ್ಕೆ ಮಂದಿರ ಯಾಕಂದ್ರು, ದೇವಸ್ಥಾನ ಯಾಕಂತಂದ್ರ ಅದು ನಮಗಾಗಿ ಹುಟ್ಟಿ ನಮಗಾಗಿ ಸಂಸಾರದೊಳಗೆ ತೊಡಗಿ ನಮ್ಮನ್ನು ನಾವು ಸತ್ತು ಹೋಗೋದಕ್ಕಾಗಿ ಮಕ್ಕಳ ಚಿಂತೆ, ಮರಗಳ ಚಿಂತೆ. ಅದಕ್ಕೆ ಬಸವಣ್ಣನವರು ಹೇಳ್ದಂಗ ಕಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಅನ್ನತಕ್ಕಂಥ ಮಾತನ್ನ ಏನು ಹೇಳಿದಾರಲ್ಲ, ನಾವು ಅಂತಾದು ಬಿಟ್ಟು ನಾವು ಬರೇ ಮನಿ ಅನ್ಕೊಂಡು ಕೊಡ್ತಿದ್ದಕ್ಕಾಗಿ ನಾವು ಸತ್ತು ಹೋಗಿದ್ದಕ್ಕಾಗಿ ಮನಿ ಅಂತ ಹೇಳ್ತಾರ. ಈ ಮಂದಿರ ಹೆಂಗದ, ಈ ಮಂದಿರ ಹೆಂಗದ ಅಂತಂದ್ರೆ ಇವು ಧರ್ಮದ ಉಗಮ ಸ್ಥಾನಗಳು ಅಂತ ಹೇಳ್ಬೇಕಾಗ್ತದೆ. ಇವೆಲ್ಲ ಏನವ ಅಂದ್ರ ಧರ್ಮ ರಕ್ಷಣೆ ಮಾಡತಕ್ಕಂಥ, ಹೆಂಗ ನಾವು ಮನುಷ್ಯರಾಗಿ ಹುಟ್ಟಿ ಮಾದೇವನಾದವರು ಎಷ್ಟು ಮಂದಿ, ಮನುಷ್ಯನಾಗಿ ಸತ್ತವರು ಎಷ್ಟು ಮಂದಿ ಅನ್ನುವಂತೆ ಮನೆಯೊಳಗೆ ಇದ್ದವರೆಲ್ಲ ಮಾನವರ ಸತ್ತರು. ಇವತ್ತು ಮನೆ ಬಿಟ್ಟು ಮಾದೇವನ ಪಾದ, ಗುರುಗಳ ಪಾದ ಹಿಡಿದವರೆಲ್ಲ ಮಾದೇವನ ಸ್ವರೂಪವಾಗಿ ತಾವೇ ಮಾದೇವರಾಗಿ ಮಂದಿರ ಕಟ್ಟಿಸಿಕೊಂಡು ಸಮಾಜ ಸಂರಕ್ಷಣೆ ಮಾಡತಕ್ಕಂಥ ಶಕ್ತಿ ಈ ಕ್ಷೇತ್ರಗಳಾದ ಗುಡಿ ಆದಂತ. ಏನು ಅಂದ್ರೆ ಧರ್ಮಕ್ಕಾಗಿ ದುಡಿತಕ್ಕಂಥ ಕ್ಷೇತ್ರ, ಅದು ನಮಗಾಗಿ ದುಡಿತಕ್ಕಂಥ ಕ್ಷೇತ್ರ ಅಂತ ಹೇಳ್ಬೇಕಾಗ್ತದೆ. ಅದಕ್ಕೊಂದು ಎಷ್ಟು ದಿವಸಪ್ಪ ಅಂತಂದ್ರೆ ನಾವು ನೀವೆಲ್ಲ 3 ದಿವಸದ ಸಂತೆ ಮಾಡೋದು ಬಂದಿದ್ದೆವು. ಸಂತೆ ಮಾಡಿ ಈಗ ನೋಡ್ರಿ, ಎಲ್ಲರೂ ಹೋಗೋ ಮುಂದೆ ಕಿಸ್ದಾಗ ರೊಕ್ಕ ತಗೊಂಡೇ ಹೋಗ್ತಾರೆ, ಎಲ್ಲರೂ ನೋಡಿ ತಗೊಂಡೇ ಹೋಗ್ತಾರೆ. ಯಾರು ಬಜಾರ್ಗಳಿಗೆ ಸಂತೆ ಹೋಗ್ಬೇಕ, ಯಾರು ಜಾಮೂನ್ ಖರೀದಿ ಮಾಡ್ಯಾರ, ಯಾರು ಮೆಣಸಿನ್ಕಾಯಿ ಖರೀದಿ ಮಾಡ್ಯಾರ. ಮೆಣಸಿನ್ಕಾಯಿ ಖಾರ ಕೊಡ್ತದ, ಜಾಮೂನ್ ಸಿಹಿ ಕೊಡ್ತದ. ಅದರ ಗುಣಧರ್ಮ ಬೇರೆ, ಇದರ ಗುಣಧರ್ಮ ಬೇರೆ. ಎರಡೂ ಕಡೆ ವ್ಯಾಪಾರಕ್ಕಾಗಿ ನಾವು ಕೊಟ್ಟಿದ್ದು ಮಾತ್ರ ದುಡ್ಡದ ಅಥವಾ ಲಕ್ಷ್ಮಿ ಅದ ಅಥವಾ ಧನ ಅದ. ಅದು ಖರೀದಿ ಮಾಡಿದ ಮಾತ್ರ ಬೇರೆ ಬೇರೆ ಅದ ಅಂತ. ಶರಣರು, ಸಂತರು, ಮಹಾತ್ಮರು ಏನು ಖರೀದಿ ಮಾಡ್ಯಾರ ಅಂದ್ರ ಧರ್ಮ ಅನ್ನತಕ್ಕಂಥದ್ದು ಸಿಹಿ ಖರೀದಿ ಮಾಡ್ಯಾರ. ನೀವೆಲ್ಲ ಸಂಸಾರದೊಳಗಿದ್ದವ್ರು ಏನು ಖರೀದಿ ಮಾಡ್ಯಾರ ಅಂತಂದ್ರ ಈ ಇರ್ತಕ್ಕಂಥ ಮೆಣಸಿನಕಾಯಿ ನಾವು ಏನಂತೇವಲ್ಲ ಖಾರ, ಅಂದ್ರೆ ಖಾರದೊಳಗೆ ಬಿದ್ದು ನಾವು ಸಾಯ್ತಾ ಇದ್ದೇವೆ. ಅದಕ್ಕೆ ಇವತ್ತು ಪುರಾಣ ಪುಣ್ಯಕಥೆ ಹಚ್ಚಿದ್ದು ಇಟಗಾರ ಗ್ರಾಮದಲ್ಲಿ ಇರ್ತಕ್ಕಂಥದ್ದು ಏನದಲ್ಲ, ಇದು ಮತ್ತು ಮುಂದಿನ ದಿನಮಾನದೊಳಗ ನಾವು ವ್ಯವಸ್ಥಿತವಾಗಿ ಮತ್ತು ಪುರಾಣ ಪ್ರಾರಂಭ ಮಾಡಿದೀವಿ ಅಂತ ಶಾಸ್ತ್ರಿಗಳು ಹೇಳಿದ್ರು. ಅದಕ್ಕೆ ಸಂತರ, ಮಹಾತ್ಮರ, ಶರಣರ ಇರ್ತಕ್ಕಂಥ ದೇವ ಸಂಬಂಧ ಇರ್ತಕ್ಕಂಥ ಮಹಾತ್ಮರ ಪುರಾಣ ಯಾಕೆ ಮುಗಿಯೋದಂದ್ರೆ ಇದು ಮಾನವರಿಗೆ ಆಗಿದೆ, ಜಗತ್ತು ಸಂರಕ್ಷಣೆಗಾಗಿದೆ, ಸಮಾಜಕ್ಕಾಗಿದೆ, ರಾಷ್ಟ್ರಕ್ಕಾಗಿದೆ, ಧರ್ಮಕ್ಕಾಗಿದೆ. ಅದು ಎಲ್ಲೂ ಮುಗಿಯಿಲ್ಲ. ನಿಮ್ಮ ಶಾಂತಿ ಮಾತ್ರ 10 ವರ್ಷ, 20 ವರ್ಷ, 50 ವರ್ಷ, 80 ವರ್ಷ, ಕೊನೆಗೆ 100 ವರ್ಷ. ಇದಕ್ಕಿಂತ ಜಾಸ್ತಿ ಅಂತೂ ನಾವು ಬದುಕಕ್ಕಾಗಲ್ಲ. ಈಗಿನ ದಿನಮಾನದೊಳಗೆ ನಾವು ತಿನ್ನತಕ್ಕಂಥ ಹೈಬ್ರಿಡ್ ಆಹಾರ, ರಾಸಾಯನಿಕ ಗೊಬ್ಬರ ಹಾಕಿ ನಾವು ನೋಡಿದ್ರೆ 50 ವರ್ಷದ ಬದುಕೋದು ಬಹಳ ಕಠಿಣ ಆಗಿದೆ. ಅದಕ್ಕೆ ನಮ್ಮ ಹಿರಿಯರು ಆಕಳುಗಳು ಕಟ್ಟಿದಾಯ್ತು, ನಾವೇನ್ ಮಾಡ್ತಾ ಇದ್ದೀವಿ, ಎಲ್ಲರಿಗೆ ಹಾಲು ಬೇಕಾಗ್ಯಾವ, ಆದ್ರೆ ಆಕಳು ಮಾತ್ರ ಬೇಡಾಗ್ಯಾವ ಎಲ್ಲರಿಗೆ. ಯಾರೇ ಆಕಳು ಕಟ್ಟಿದ ಜರ ಕೈ ಎತ್ತು ನೋಡಮ್, ನಮ್ಮ ಮೌದೇವ್ರು, ನಮ್ಮ ಅಪ್ಪದೇವ್ರು, ಜರ ಯಾರ ಮನೆಗಾರ ಇದು ಅಂದ್ರೆ ಕೈ ಎತ್ತು ಇಲ್ಲ. ನಮ್ಮ ಮೌದೇವ್ರಂತೂ ಒಬ್ಬರೇ ಇಲ್ಲ. ಮೊದಲೇ ಆಕಳ ಜೋಪಾನ ಮಾಡಕ್ಕೆ ಆಸಕ್ತಿ ನೀವೇ ಕೊಡಬೇಕು. ಆದ್ರೆ ಆಕಳ ಜಾಗದೊಳಗ ನಿಮ್ಮ ಮನೆಯೊಳಗೆ ಏನು ತುಂಬ್ಯಾವ ಅಂದ್ರೆ ತಿಜೇರಿ ತುಂಬ ಸೀರೆ ತುಂಬ್ಯಾವ ನೋಡ್ರಿ, ಸೀರೆ ತುಂಬ್ಯಾವ. ಆ ಒಂದು ನೋಡ್ಯಾಳಂತ ಹತ್ತದು ನೋಡ್ತದದು ಮತ್ತೆ ತಿಜೇರಿ ಬರ್ತದ. ಈ ಒಂದು ತಂದಳಂತ ಹತ್ತದು ನೋಡೋದು ತಿಜೇರಿ ಬರ್ತದು. ಆದ್ರೆ ಆಕಳ ಹಾಲ ನೀವು ಕಟ್ಟಿದಾದ್ರ, ಆಕಳ ಸರಿದಾದ್ರ ನೀವು ಬದುಕೋದು ಅಷ್ಟೇ ಅಲ್ಲ, ನಿಮ್ಮ ಪೀಳಿಗೆ ಇರ್ತಕ್ಕಂಥ ಮಗ ಹುಟ್ಟಿದವನು ಮನೆತನಕ ದೀಪ ಹಚ್ಚುವುದು ಅಷ್ಟೇ ಅಲ್ಲ, ಜ್ಯೋತಿ ಆಗುವುದು ಅಷ್ಟೇ ಅಲ್ಲ, ರಾಷ್ಟ್ರಕ್ಕೆ ದೀಪ ಹಚ್ಚತಕ್ಕಂಥ ಮಗನ ಹಂಡಿದ್ದಾದ್ರೆ, ಅವನು ಸಂಸ್ಕಾರ ಕಲಿಸಿದಾದ್ರೆ, ಆ ಸಂಸ್ಕಾರಕ್ಕಾಗಿ ಗುರು ಇರ್ತಕ್ಕಂಥ ಮಠಗಳಿಗಾಗಲಿ ಮಂದಿರಗಳಿಗಾಗಲಿ ತನು ಮನ ಧನ ಕೊಟ್ಟಿದ್ದಾದ್ರೆ ನಿಮ್ಮ ಜ್ಯೋತಿಯೊಂದಿಗೆ ನಿಮ್ಮ ಜೀವನ ಕೂಡ ಪಾವನದ ಜ್ಯೋತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ. ಅಂತ ರೀತಿಯೊಳಗೆ ನಮ್ಮ ಅಪ್ಪದೇರಂತೂ ಎಡಕ ಬದಕ ಹೆಂಗಾಗ್ಯದಂದ್ರ ಹಾಲು ಕುಡಿಯೋದು ಓದೋದಕ್ಕತ್ತಾರ, ಅದಕ್ಕೂ ಹಾಲಾದ್ರೆ ತಾಗತ್ತಾರ ಅವರು ಪುಣ್ಯಾತ್ಮರು. ಇಂಥ ಸ್ಥಿತಿ ಒಳಗೆ ನಮ್ಮ ಬದುಕು ಬಂಗಾರ ಆಗೋದು ಬಿಟ್ಟು ಯಾವ ಸ್ಥಿತಿ ಹೋಗುತ್ತೋ ಆ ದೇವರಿಗೆ ಗೊತ್ತು. ಅದಕ್ಕೆ ಗುರುಗಳು
ಸಾಕ್ಷಿ ಏನಪ್ಪ ಅಂತಂದ್ರೆ ಇರ್ತಕ್ಕಂಥ ಸಾಧು ಸಿಂಹೇಶ್ವರ ನಿಮಗಾಗಿ ನನ್ನ ಶಿಷ್ಯ ಮಗ ಆದ್ರೂ ಕೂಡ ನಿಮಗಾಗಿ ದೇವ ಸಂಪತ್ತು ಮಹಾದೇವನಾದ್ರೂ ಕೂಡ ಅವನೊಳಗೆ ನಾನು ಇದ್ದೀನಿ, ನಿಮಗೆ ಬೆಳೆದಕ್ಕೆ ನಾ ಬಂದೀನಿ ಅಂತ ಹೇಳಿ ಯರ್ನಾಳದ ಗುರುಗಳ ಬಂಧನ ಅಂತ ಹೇಳಬೇಕಾಗ್ತದೆ. ತಂದೆ ತಾಯಿಗಳೇ, ಅವ್ರಿಗೆ ನೀವೆಲ್ಲ ದರ್ಶನ ಮಾಡ್ರಿ. ಸಡಗಿ ಮಹಾಲಕ್ಷ್ಮಿ ಶಕ್ತಿ ಪೀಠಕ್ಕಂತೂ ಈ ಇಟಗರಾಮಕ್ಕೆ ಬೆಳೆದಕ್ಕೆ ಕಾರಣ ಏನಂದ್ರೆ ನಮ್ಮ ನರೋಣ ಗ್ರಾಮದ ಶಿವಾನಂದ ಸವಳಿಗೆ ಅಂತ ಹೇಳಿಸಿಂದ ಪರಮ ಭಕ್ತನ ಆತನ KSRTC ಒಳಗೆ ಒಂದು ನೌಕರಿ ಉದ್ಯೋಗ ಮಾಡುವಾಗ ಈ ಊರಿಗೆ ಅವನಿಗೆ ಯಾವ ರೀತಿ ಅವಿನಾವ ಸಂಬಂಧ ಅಂದ್ರೆ ತಂದೆ ಮಕ್ಕಳಂತೆ ಇರ್ತಕ್ಕಂಥ ಅವಿನಾವ ಸಂಬಂಧ ಬೆಳೆದಿದ್ದಕ್ಕಾಗಿ ನಾವು ಸಡಿಗಪ್ಪರಿಗೆ ಪ್ರತಿ ವರ್ಷ ನಾವು ಕರೆಸಬೇಕು, ಅವ್ರ ಆಶೀರ್ವಾದ ತಗೋಬೇಕು, ಧರ್ಮ ಉಳಿಸ್ಬೇಕು ಅಂತ ಹೇಳಿ ಅವನು ಮಾನವ ಮುಖಾಂತರ ಬಂದ ಬಳಿಕ ಸಡಗಿ ಶಕ್ತಿ ಪೀಠದ ಪೂಜೆಗೆ ಇಟಗ ಗ್ರಾಮ ಏನಾಗಿದೆ ಅಂದ್ರೆ ತವರು ಮನಿ ಆಗ್ಯದ ಅಂತ ಹೇಳಬೇಕಾಗ್ತದೆ, ತವರು ಮನಿ ಅಂತ ಆಗ್ಯದ ಅಂತ ಹೇಳಬೇಕಾಗ್ತದೆ. ಅಂತ ರೀತಿಯೊಳಗೆ ನನ್ನ ತವರು ಮನೆ ಇಟಗ ಗ್ರಾಮ ಇನ್ನೂ ಉನ್ನತ ರೀತಿಯೊಳಗೆ ಹೆಚ್ಚೆಚ್ಚು ಧರ್ಮ ರಕ್ಷಣೆ ಒಳಗೆ ಪಾಲ್ಗೊಳ್ಳಲಿ. ಈ ಜಾತ್ರೆ ಇನ್ನೂ ಉನ್ನತ ಮಟ್ಟದೊಳಗೆ ಹೆಚ್ಚಿನದಾಗಿ ಬೆಳೆಯಲಿ. ನೀವೆಲ್ಲ ಮನು ಮನ ಧನವನ್ನು ಕೊಟ್ಟು ಅವರ ಆಶೀರ್ವಾದ ಪಡೆಯುವಂತರಾಗಲಿ. ಅದರ ಜೊತೆಗೆ ಈ ದೇಶಕ್ಕೆ ಕಾಯ್ತಕ್ಕಂಥ ಯೋಧನಾಗಲಿ, ತುತ್ತು ಅನ್ನ ಹಾಕ್ತಕ್ಕಂಥ ರೈತನಾಗಲಿ, ಸದಾ ಗುರುಗಳ ಆಶೀರ್ವಾದ ಅವನಿಗೆ ಇರಲಿ ಅನ್ನೋ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.